ಮಾ ಹ್ಞೂ ಏನು ಮಾಡ್ತಾ ಇದೀಯಾ? ಏನು ಮಾಡೋಣಮ್ಮ? ಏನು ಸಾರು ಮಾಡ್ತೀಯಾ? ಇನ್ನು ಏನು ಮಾಡಬೇಕೋ ಗೊತ್ತಿಲ್ಲಮ್ಮ. ಮಾ ಹ್ಞೂ ನಂಗೆ ಗಂಟ್ಲು ಕಟ್ಕೊಂಡೈತಲ್ಲ, ಹ್ಞೂ ಏನಾದರೂ ಖಾರವಾಗಿ ಮಾಡಮ್ಮ. ಖಾರವಾದ ಯಾವ್ದು ಮಾಡೋಣಮ್ಮ? ನೋಡು ಏನು ಮಾಡ್ತೀಯಾ? ಏನು ಮಾಡೋಣ? ಮೆಣಸು ಬೆಳ್ಳುಳ್ಳಿ ಚಟ್ನಿ ಮಾಡಿಕೊಡ್ಲೆ? ಮಾಡಿಕೊಡು. ಮೆಣಸು ಬೆಳ್ಳುಳ್ಳಿ ಚಟ್ನಿ ಆದರೆ ನೋಡಮ್ಮ ಚೆನ್ನಾಗಿರುತ್ತೆ. ಮೆಣಸು ಬೆಳ್ಳುಳ್ಳಿ ಚಟ್ನಿ ಚೆನ್ನಾಗಿರುತ್ತೆ. ಮಾಡೋಣ ಮೆಣಸು ಬೆಳ್ಳುಳ್ಳಿ ಖಾರ. ಏನೇನು ಬೇಕು ಹೇಳಿ ತಗೊಬರ್ತೀನಿ. ಏನಿಲ್ಲ, ಬೆಳ್ಳುಳ್ಳಿ, ಈರುಳ್ಳಿ. ಮಾ ಹಾಂ ತಗೋ, ಬೆಳ್ಳುಳ್ಳಿ ಈರುಳ್ಳಿ ಸಾಕಾ? ಸಾಕು. ಇನ್ನೊಂದು ತಂದಿದ್ರೆ ಒಂದು ಬೆಳ್ಳುಳ್ಳಿ ಬೇಕಿತ್ತು. ಸಾಕು ಅಂದರೆ ಸಾಕು, ಬೇಕು ಅಂದರೆ ಬೇಕು. ಸುಡ್ತೀನಿ. ನಮ್ಮಮ್ಮ ಇವತ್ತು ನಂಗೆ ಗಂಟ್ಲು ಕಟ್ಕೊಂಬಿಟ್ಟೈತೆ ನೆಗಡಿಯಾಗಿ, ಅದಕ್ಕೆ ಮೆಣಸು ಬೆಳ್ಳುಳ್ಳಿ ಖಾರ ಮಾಡ್ತಾವ್ರೆ. ನೀವು ನೋಡ್ಕೊಳ್ರಿ, ಸಖತ್ತಾಗಿರುತ್ತೆ ಮಾತ್ರ. ಈಸಿ ಮಾಡೋಕ್ಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಒಲೆಗೆ ಹಾಕ್ತೀನಿ, ಸುಟ್ಟು ಅರಿಯೋಣ. ಅವಾಗೆಲ್ಲ ಸುಟ್ಕೋಬೇಕಾ? ಒಲೆ ಇಲ್ದಿದ್ರೆ ಹುರ್ಕೊಂಡು ರುಬ್ಕೋಬೇಕು. ಈಗ ನಮಗೆ ಸೌದೆ ಒಲೆ ಐತೆ, ಸುಡ್ತೀವಿ. ಅವಾಗ್ನವರೆಲ್ಲ ಎಣ್ಣೆ ಹಾಕಿ ಎಲ್ಲೂ ಅರಿಯಾರಮ್ಮ. ಒಲೆಗೆ ಹಾಕರು, ಸುಡೋರು, ಅರಿಯರು. ಬಸ್ಸಾರ್ಗಾಗಲಿ ಒಬ್ಬಟ್ಟಿನ ಸಾರ್ಗಾಗಲಿ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಒಲೆಗೆ ಹಾಕರು, ಸುಡೋರು, ಅರಿಯರು. ಅದೇ ಒಂದು ರುಚಿ. ಅದಕ್ಕೆ ಹಳೇದು ಯಾವತ್ತೂ ಬಿಡಬಾರ್ದು. ಹಳೇದಂತೂ ಯಾವತ್ತೂ ನೆನಪಿರ್ಬೇಕು ಅಂತಾನೆ. ಹಳೇದು ನೆನಪಿರ್ಬೇಕು ಯಾವತ್ತೂ. ನಮ್ಮಮ್ಮ ಮಾಡೋ ಮೆಣಸು ಬೆಳ್ಳುಳ್ಳಿ ಖಾರನೇ ಖಾರ, ಚೆನ್ನಾಗಿರುತ್ತೆ. ಮೆಣಸು ಬೆಳ್ಳುಳ್ಳಿ ಖಾರ ಹಾಕ್ಬಿಟ್ಟು ಅದಕ್ಕೆ ರೊಟ್ಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತಿ. ಇವತ್ತು ರೊಟ್ಟಿ ಮಾಡ್ಕೊಡ್ತೀಯಾ? ಮುದ್ದೆ ಮಾಡ್ತೀಯ, ರೊಟ್ಟಿ ಮಾಡ್ತೀಯಾ? ರೊಟ್ಟಿ ಮಾಡ್ತೀನಿ. ರೊಟ್ಟಿನೇ ಮಾಡ್ಕೊಡು. ಮೆಣಸು ಬೆಳ್ಳುಳ್ಳಿ ಖಾರ ರೊಟ್ಟಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಒಲೆಗೆ ಹಾಕಿದ್ದೀನಿ, ಸುಟ್ಟ ಮೇಲೆ ಬರೋವು ಕೊಬ್ಬರಿ ಅದು ತಗೊಬರೋವು. ಕೊಬ್ಬರಿ ಕಡಲೆ ಎರಡು. ಕೊಬ್ಬರಿ ಕಡಲೆ ತಗೋಬೇಕಾ? ಸರಿ ಮಾ. ನೋಡಿ ಸಾಕಾ ಕೊಬ್ಬರಿ ಮತ್ತು ಕಡಲೆ? ಸಾಕು. ಕೊಬ್ಬರಿ ಜಾಸ್ತಿ ಆಯ್ತೈತೆ. ಸಾಕಿಷ್ಟು. ಇಷ್ಟೇ ಸಾಕಾ? ಈಗಳಮ್ಮ ಸುಟ್ಟವೆ ತಕ್ಕೊಂತೀನಿ. ಈಗಳಮ್ಮ ಮೆಣಸು ಬೆಳ್ಳುಳ್ಳಿ ಖಾರಕ್ಕೆ ಮೆಣಸು ತಗೋಬೇಕು. ಒಂದೆರಡು ಮೆಣಸು. ಮೆಣಸು ಬೆಳ್ಳುಳ್ಳಿ ಖಾರಕ್ಕೆ ಮೆಣಸು ಇಲ್ಲ ಅಂದ್ರೆ ಹೆಂಗೆ ಮತ್ತೆ? ಅದೇನೆ, ಮೆಣಸು ಒಂದೆರಡು ತಗೋಬೇಕು. ಕೊಬ್ಬರಿ, ಕಡಲೆ, ಈರುಳ್ಳಿ, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಖಾರದ ಪುಡಿ. ಮೆಣಸಿಕಾಯಿ ಇದ್ರೆ ಮೆಣಸಿಕಾಯಿ ಹಾಕಬೇಕು. ಮೆಣಸಿಕಾಯಿ ಒಣಮೆಣಸಿಕಾಯಿ ಇಲ್ಲ, ಅದಕ್ಕೆ ಖಾರದ ಪುಡಿನೇ ತಾಣಿದ್ದೀನಿ. ಉಪ್ಪು. ಸುಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ, ಹುರಿದಿರೋವು, ಜೀರಿಗೆ, ಮೆಣಸು. ಇಷ್ಟು ತಗೋಬೇಕಾ? ನೋಡಮ್ಮ, ಹೆಸರಿಗೆ ಮೆಣಸು ಬೆಳ್ಳುಳ್ಳಿ ಎರಡೇ ಹೆಸರು. ಎಷ್ಟು ಬೇಕು ಅದಕ್ಕೆ? ಇಷ್ಟೆಲ್ಲ ಹಾಕಿ ಮೆಣಸು ಬೆಳ್ಳುಳ್ಳಿ ಖಾರ ಹೇಳೋದು ಮಾತ್ರ ಹೆಸರು ಮೆಣಸು ಬೆಳ್ಳುಳ್ಳಿ ಎರಡೇ. ಎಲ್ಲಾನು ಹೇಳಕ್ಕಾಗಲ್ವಲ್ಲ. ಅದಕ್ಕೆ ಎಷ್ಟು ಸಾಮಾನು ಹೊಂದಿಸ್ಬೇಕು. ಈಗ ರುಬ್ಕೊಂತೀನಿ. ಕಡಲೆ ಹಾಕ್ಕೊಂತೀನಿ. ಈ ಮೆಣಸು ಬೆಳ್ಳುಳ್ಳಿ ಖಾರನ ಬಾಣ್ತಿದಿರ್ಗೂ ಇಕ್ಬೋದು, ಒಳ್ಳೆಯದು. ಅವಾಗೆಲ್ಲ ಇದನ್ನೇ ಬರೀ ಮೆಣಸೆ ಜಜ್ಜಿ ಪುಡಿ ಮಾಡಿ ಹಾಕರಂತಿ ಬಾಣ್ತಿದಿರ್ಗೆ. ಅನ್ನಕ್ಕೆ, ಬಿಸಿ ಅನ್ನದ ಬೇಕೆ ಮೆಣಸನ್ನು ಹುಣ್ಣು ಕುಟ್ಕೊಂಬದಂತೆ, ಒಂದು ಹಳ್ಳು ಉಪ್ಪನ್ನು. ಅದನ್ನ ಬಿಸಿ ಅನ್ನದ ಮೇಲೆ ಕುದಿರಿಸ್ಬಿಟ್ಟು ಕೊಡರಂತೆ. ಸಾರೇ ಅವ್ರಿಗೆ ಹೆಚ್ಚಿಗೆ ಎಣ್ಣೆ ಪದಾರ್ಥನೇ ಆಗ್ತಿರ್ಲಿಲ್ವಂತೆ ಬಾಣ್ತಿದಿರ್ಗೆ.
ಬರೀ ಬೆಳ್ಳುಳ್ಳಿ ಬಜ್ಜಿ, ಮೆಣಸು ಬೆಳ್ಳುಳ್ಳಿ ಖಾರ, ಕೊಬ್ಬರಿ ಚಟ್ನಿ ಇಂಥವು ಮಾಡಿ ಮಾಡಿ ಅವ್ರಿಗೆ ಒಂದು 3 ತಿಂಗಳು ಎಣ್ಣೆದು ಹಾಕ್ತಿರ್ಲಿಲ್ಲ ನೋಡು ಅವ್ರಿಗೆ. ಎಣ್ಣೆ ಐಟಮ್ ಕೊಡ್ತಿರ್ಲಿಲ್ಲ ಅವ್ರಿಗೆ. ಖಾರದ ಪುಡಿನ ಉಪ್ಪುನು ಹಾಕ್ತೀನಿ. ಈಗ ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು ಎಲ್ಲ ಅವಾಗೆಲ್ಲ ಬಾಣ್ತಿದ್ದೀರಿಗೆ ಹಸಿ ಕಾಯಿ ಹಾಕಿ ಕೊಡ್ತಿರ್ಲಿಲ್ಲ, ಎಣ್ಣೆ ಉಳ್ದು ಕೊಡ್ತಿರ್ಲಿಲ್ಲ. ಹಂಗೆ ಇದನ್ನ ಮಾಡಾರು ಮಾಡಿ ಇಕ್ಕರು. ಈಗ ನಾವು ಕೇಳ್ತೀವ, ಉಪ್ಪಿಟ್ಟು ತಿಂತೀವಿ, ಚಿತ್ರಾನ್ನನೂ ತಿಂತೀವಿ. ನೀನೇನು ಬಾಣ್ತೀಯಾ? ಅಯ್ಯ, ಬಾಣ್ತಿ ಆದಾಗ ಹೇಳಿದ್ದು. ನೀನು ತಿಂದಿದ್ದ? ಅದೇ ಕೆಲಸನೇ ಮಾಡೋದು. ಹಿಂಗೆ ಕೇಳ್ತಿರ್ಲಿಲ್ವ ನಿಮ್ಮ ಅಮ್ಮನ ಮಾತು? ಈಗಿನ ಮಕ್ಕಳೆಲ್ಲಮ್ಮ ಕೇಳ್ತಾರೆ. ನಾವು ತಿಂತಿರ್ಲಿಲ್ಲ. ನಮ್ಮಜ್ಜಿ ಎಲ್ಲಿ ಕೊಡ್ತದೆ? ಆಯ್ತಾ? ಮೆಣಸಿನಕಾಯಿ ಖಾರ ಈಗ ನೋಡು, ಎಲ್ಲ ಸಮನಾಗಿದ್ರೆ ಖಾರ ಎಷ್ಟು ನುಣುಪಾಗಿರುತ್ತೆ. ಅದೊಂಥರ ಕೈಯಾಗ ಇಟ್ಕೊಂಡ್ರೆ ಒಂಥರ ಮ್ಯಾಣ ಇದ್ದಂಗಿರುತ್ತೆ. ಅದ್ರಾಗೆ ಗೊತ್ತಾಗುತ್ತೆ. ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗೈತೆ ಇಲ್ಲ ಅಂತ. ಚೆನ್ನಾಗೈತೆ. ಅದು ಹೊಂದಾವಣಿಕೆಗಿದ್ರೇನೆ ಚೆನ್ನಾಗಿರೋದು. ಈಗಳಮ್ಮ ಖಾರ ರುಬ್ಬಿದ್ನಲ್ಲ, ಈಗ ಇದಕ್ಕೆ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಹಾಕೋತೀಯ? ಒಗ್ಗರಣೆ ಹಾಕ್ಯಂತೀನಿ. ಉಪ್ಪು ಅವಾಗಲೇ ಹಾಕಿದೀನಿ ರುಬ್ಬಾಕೆನ. ಇದೇನು ಉಪ್ಪು ಹಾಕಂಗಿಲ್ಲ, ಕಾಯಿಸ್ಕೊಂಬಿಡೋದಷ್ಟೇ. ಕಾಯಿಸಿರೆ ಆಹಾ, ಮೆಣಸು ಬೆಳ್ಳುಳ್ಳಿ ಖಾರ. ಈಗ ರೊಟ್ಟಿ ಕಲಸ್ಕೊಂತೀನಿ, ಅದು ಕಾಯಿಲಿ. ಏನು ತಂಗ್ಳು ಮುದ್ದೆ ತಗೊಂಡಿದ್ಯಾ? ತಂಗ್ಳು ಮುದ್ದೆ ಕಲಸಿ ಇಟ್ಟು ಮಿದ್ದಿ ಹಾಕಮ್ಮ. ರೊಟ್ಟಿ ಮಾಡಕ್ಕ ಮೆಣತ್ವಾಗಿರುತ್ತೆ ಮುದ್ದೆ ತಗೊಂಡು ಮಿದ್ಕೊಂಡ್ರೆ. ಉಪ್ಪು ಹಾಕ್ಯಂತೀನಿ. ಚೆನ್ನಾಗಿ ಮುದ್ದೆ ಇದ್ಬಿಟ್ರೆ ಹಿಂಗೆ ಕಲಸ್ಬಿಟ್ಟು ಆಮೇಲೆ ಕಸಿಟ್ಟು ಹಾಕಿ ಮಿದ್ಬಿಟ್ಟು ರೊಟ್ಟಿ ಸುಟ್ರೆ ಮೆತ್ತಗಿರ್ತವೆ. ಅವಾಗೆಲ್ಲ ಎಷ್ಟು ಮೆದುವಾಗಿರೋ ಬೈಗಾಗ್ಲು ಇಕ್ಕೊಂಡ್ರು ಮೆತ್ತಗಿರೋ ತಿಂಬಾಕ ರೊಟ್ಟಿ. ಒಳ್ಳೇದಿದು ತಂಗ್ಳು ಮುದ್ದೆ ಅಂತ ನಾವು ತಾಚಾರೆ ತಂಗ್ಳಾರ ತಿಂತಾರೆ. ಅಯ್ಯೋ, ನಾವು ಹುಡುಗರಾಗೆ ಬೆಳಗ್ಗೆ ಎದ್ದು ಮುದ್ದೆ ಇದ್ರೆ ಸಾಕು ಅಂತ ನೋಡ್ತಿದ್ವಿ. ಇದ್ಬಿಟ್ರೆ ಅವಳು ಮುಂದೆ ಗುಮ್ತಾಳ, ನಾವು ಮುಂದೆ ಗುಮ್ತೀವಿ ಅಂತ ನಾವು ಉಂಬನ ಅಂತ ಹೋಗ್ಬಿಡ್ತಿದ್ವಿ. ಜನ ಹುಡುಗರು ಈಗಳಮ್ಮ ಹೊಸರಾಗಿ ಇಟ್ಟು ಅದಕ್ಕೆ ರೊಟ್ಟಿ ಸುಡೋಣ ಅಂತ ಮೆಣಸು ಬೆಳ್ಳುಳ್ಳಿ ಖಾರ ಅರ್ದಿದ್ರು. ಹೊಸರಾಗಿ ರಾಗಿ ರೊಟ್ಟಿ ಮಾಡೋಣ ಅಂತ. ಚೆನ್ನಾಗಿರ್ತೈತೆ ಈ ರಾಗಿ ರೊಟ್ಟಿ. ಮೆಣಸು ಬೆಳ್ಳುಳ್ಳಿ ಖಾರ ಒಳ್ಳೆ ಕಾಂಬಿನೇಷನ್ ಅಂತ ನಿಂಗೆ ಹೆಂಗಮ್ಮ ಗೊತ್ತಾಯ್ತು? ಮಾಡ್ತಿದ್ರ ನೀವು ಅವಾಗೆಲ್ಲನ? ಅವಾಗೆಲ್ಲ ಮಾಡ್ತಿದ್ವಿ. ಇನ್ನೇನು ನಿನಗೆ ಕಡಲೆ ಬೀಜವೇ ಕಾಯೇ ಎಲ್ಲಿ ಸಿಗ್ತೈತಮ್ಮ? ಓಹೋ, ಚಟ್ನಿ ಬದಲಿಗೆ ಇದು. ಸರಿ ಸರಿ ಸರಿ. ಚಟ್ನಿ ಬದಲಿಗೆ ಮತ್ತೆ ನಾನು ಮೆಣಸಿಕಾಯಿ ಕೊಡಾರಮ್ಮ, ಮುರ್ಕೊಂಡು ತಿಂದ್ರಿ ಅಂತಾನೆ. ರೊಟ್ಟಿ ಒಂದೊಂದು ಮುರುಕ್ ಕೊಟ್ಟು ಎಲ್ಲ ನಾ ಕೆಲ್ಸಕ್ಕೆ ಹೊತ್ತಾಗೆ. ಏನು 40-50 ಜನಕ್ಕೆ ರೊಟ್ಟಿ ಸುಡ್ಬೇಕು ಅಂದ್ರೆ ಅವ್ರು ಇನ್ನೇನು ಮಾಡ್ತಾರೆ? ಚಟ್ನಿ ಮುಗಿದ್ರೆ ತಗೊಳ್ರ ಅಂತ ಒಂದು ಮುರುಕು ಈರುಳ್ಳಿ, ಒಂದು ಮುರುಕು ರೊಟ್ಟಿ ಕೊಡೋರು. ಕಡ್ಕೊಂಡು ಈರುಳ್ಳಿ ರೊಟ್ಟಿನ ತಿನ್ನೋರು. ಮೆಣಸಿಕಾಯಿ ಇದ್ರೆ ಮೆಣಸಿಕಾಯಿ ಒಂದಿಟ್ಟು ರೊಟ್ಟಿ ಇಕ್ಕೊಂಬೋದು, ಒಂದು ಅರ್ಧ ಮೆಣಸಿಕಾಯಿ ಕಡ್ಕೊಂಬೋದು. ರವಿಚಂದ್ರ ಮುದ್ದೆ ಜೊತೆ ಕಡ್ಕೊಂತಾನಲ್ಲ, ಇದಕ್ಕೆ ಉಪ್ಪಿಲ್ ಖಾರಿಲ್ಲ ಅಂತಾನೆ. ಹಂಗೆ ರೊಟ್ಟಿ ಜೊತೆಗೆ ಹಂಗೆ ಕಡ್ಕೊಂಬೋದು, ತಿನ್ಬೋದು. ಈಗ ಹಂಗೆ ಕೊಟ್ರು ತಿಂದೇರೆ ನೀವು? ಅಯ್ಯಪ್ಪ, ಮೆಣಸಿಕಾಯಿ ಏನಾದ್ರು ತಿಂಡಿಲ್ ಹಾಕಿದ್ರೆ ತೆಗ್ದಿಕ್ತೀವಿ ನಾವು. ಹಂಗೆ ಕಡ್ಕೊಂಡು ತಿಂತೀವಿ. ನಾವಾದ್ರೂ ಅಷ್ಟು ಮೆಣಸಿಕಾಯಿ ತಿಂತೀವಿ, ಇನ್ನ ಈಗ ಹುಡುಗರು ಇನ್ನ ತಿನ್ನಲ್ಲ. ನಮ್ಕಿನ್ನ ಚಿಕ್ಕ ಮಕ್ಳು ಇನ್ನೂ ತಿನ್ನಲ್ಲ.
ನಾವಾದ್ರೂ ಸ್ವಲ್ಪ ತಿಂತೀವಿ, ನಮ್ಗಾದ್ರೂ ರೂಢಿ ಮಾಡಿಸಿದ್ಯಾ ನೀನು. ಹಂಗೆ ಒಂದಿಟ್ಟು ರೊಟ್ಟಿ, ಒಂದು ಅರ್ಧ ಮೆಣಸಿನ್ಕಾಯಿ ಕಡ್ಕೊಂಡು ತಿಂದು ನೀರು ಕುಡಿಯೋರು ಹೊಟ್ಟೆ ಹಸಿವಿಗೆ ಹೋಗಿ. ನೀನು ರೊಟ್ಟಿ ಮೆಣಸಿನ್ಕಾಯಿ ಸ್ಟೋರಿ ಹೇಳೋಷ್ಟರಲ್ಲಿ ಕಳ್ಸಬಿಟ್ಟೆ ನೀನು. ರೆಡಿನೂ ಆಯಿತು, ಇಟ್ಟು ಏನಿದ್ರು ರೊಟ್ಟಿ ತೊಟ್ಟಿ ಹಾಕೋದಷ್ಟೇ. ಹಾಕದೆ ಖಾರನೂ ಕಾದೈತೆ, ಇಳಿಸ್ತೀನಿ. ಇಳಿಸಿ ರೊಟ್ಟಿ ಇಕ್ತೀನಿ. ರೊಟ್ಟಿ ಸುಟ್ಕೊಳೋದಷ್ಟೇ. ಅನ್ನಕ್ಕಾಗ್ಲಿ ಮುದ್ದಿಗಾಗ್ಲಿ ಸಖತ್ತಾಗಿರ್ತೈತಿ, ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೈ ನಮ್ಮ ಮೆಣಸು ಬೆಳ್ಳುಳ್ಳಿ ಖಾರ. ನಮ್ಮಮ್ಮ ಮರದಾಗ ತೊಟ್ಟೆ ರೂಢಿ ಮರದಾಗೆ ತೊಟ್ಟುತ್ತೆ. ಏನಮ್ಮ? ನಮ್ಮ ಮರದಾಗ ತೊಟ್ಟಿ ಒಳ್ಳೇದಮ್ಮ. ನೀವು ಗಂಜಿ ಬಿಟ್ಕೊಂತೀರ ಅಂತೈತೆ ಅಂದ್ಕೊಂತೀರೇನ? ಗಂಜಿ ಬಿಟ್ಕೊಳಲ್ಲ. ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಲಾಸ್ಟ್, ಯಾವುದೋ ಒಂದು ರೊಟ್ಟಿ ಇಲ್ಲ ಹೇಳಮ್ಮ, ಗಂಜಿ ಬಿಟ್ಕೊಳಲ್ಲ. ರೊಟ್ಟಿ ಮಾಡಿದಾಗ ಕಮೆಂಟ್ ಹಾಕಿದ್ರಿ ಗಂಜು ಸ್ಮೆಲ್ ಬರಲ್ವಾ ಅಂತ. ಇಲ್ಲ, ಏನು ಸ್ಮೆಲ್ ಬರಲ್ಲ. ನೀವು ಒಂದ್ಸಲಿ ಮಾಡ್ಕೊಂಡು ತಿಂದ್ರಿ ಗೊತ್ತಾಗುತ್ತೆ, ಎಂಥದ್ದು ಸ್ಮೆಲ್ ಬರಲ್ಲ. ಏನೂ ಆಗಲ್ಲ, ಚೆನ್ನಾಗಿರ್ತೈತಿ. ನಮ್ಮಮ್ಮಂಗೆ ಇದರಲ್ಲೇ ತಟ್ಟಿ ರೂಢಿ, ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಅಲ್ವಮ್ಮ? ಹ್ಞೂನಮ್ಮ, ಇದಕ್ಕೆ ಇದರಲ್ಲೇ ತಟ್ತಾರೆ. ಸ್ಮೆಲ್ಗಿಲ್ಲ, ಎಂಥದ್ದು ಬರಲ್ಲ. ನಾವು ತಿಂದಿದ್ದೀವಲ್ಲ, ಎಂಥದ್ದು ರೆಡಿ ಕಸಿಟ್ ಹಾಕ್ತೀವಲ್ಲಮ್ಮ, ಯಾಕೆ? ನೀವು ಒಂದ್ಸಲಿ ಟ್ರೈ ಮಾಡಿ, ಅಷ್ಟು ಡೌಟ್ ಇದ್ರೆ ಎಂಥದ್ದು ಸ್ಮೆಲ್ ಬರಲ್ಲ. ಅವಾಗೆಲ್ಲ ಏನು ಮಳೆನೇ ಇದ್ವಿ, ಅವೆಲ್ಲ ಮಾಡ್ತಿರ್ಲಿಲ್ವಿ ಅವ್ರ, ಅದಕ್ಕೆ ಇದ್ದಿದ್ವಿ. ಎಷ್ಟು ಬೇಗ ರೊಟ್ಟಿ ಆಗೋಯ್ತು ನೋಡಿ. ಈಗಳಮ್ಮ ರೊಟ್ಟಿ ಎದ್ದೈತೆ, ಇದಕ್ಕೆ ನೀರು ಸವರ್ಬೇಕು, ಸವರ್ತೀನಿ. ಈ ಬಿಳಿ ಬಟ್ಟೆ ಒಗ್ದಿರೋದಿದ್ರೆ ಬಟ್ಟೆ ತಗೊಂಡು ಸವರ್ಕೋಬೋದು, ಹಚ್ಬೋದು ನೀರ. ನಮಗೆ ಕೈ ಸುಡ್ತೈತೆ ಅಂದರೆ, ಇಲ್ಲ ಹಿಂಗೆ ಹಚ್ತೀವಿ ನೀರ ಅಂದರೆ ಹಿಂಗೆ ಹಚ್ಕೋಬೋದು, ಏನು ಪರವಾಗಿಲ್ಲ. ನಮ್ಮ ಮನೇಲಿ ಜಾಸ್ತಿ ಹಿಂಗೆ ಹಚ್ಚಿ ರೂಢಿ. ಏನಮ್ಮ ಉಪ್ತೈತೆ ನಿನ್ನ ರೊಟ್ಟಿ, ಚಪಾತಿ ಥರ. ಮುದ್ದೆ ಹಾಕಿರ್ತೀವಲ್ಲ, ಮುದ್ದೆ ಹಾಕಿರಿ ಹಂಗೆ ಉಬ್ಬಿರೇನೆ ರೊಟ್ಟಿ ಮೆದುವಾಗಿರೋದು, ಮೆತ್ತಗಿರ್ತವೆ. ಕೊಡಮ್ಮ ತಿನ್ನು. ನಮ್ಮಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟವ್ರೆ, ಮೆಣಸು ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ತಿನ್ನೋದಷ್ಟೇ. ಯಾರ್ಯಾರಿಗೆಲ್ಲ ಇಷ್ಟ ಮಾಡ್ಕೊಂಡು ತಿಂದ್ರಿ. ಬಾಯಿನೂ ಅಚ್ಚುಕಟ್ಟಾಗುತ್ತೆ, ಖಾರ ತಿಂದ್ರೆ. ಮೆಣಸು ಬೆಳ್ಳುಳ್ಳಿ ಖಾರ ಇನ್ನೊಂದು ದಿವಸ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತೈತಿ. ಚೆನ್ನಾಗಿದೆ, ಖಾರವಾಗಿ ಸಖತ್ತಾಗಿರ್ತೈತಿ, ಚೆನ್ನಾಗಿರುತ್ತೆ. ಈ ಬಾಯಿ ಜರ ಪರ ಬಂದು ಊಟ ಸೇರಲ್ಲ ಅಂದ್ರೆ ಹಿಂಗೆ ಮಾಡ್ಕೊಂಬಿಟ್ಟು ರಾಗಿ ರೊಟ್ಟಿ ಮೆಣಸು ಬೆಳ್ಳುಳ್ಳಿ ಖಾರ ಹಾರ್ಕೊಂಡು ತಿಂದ್ಬಿಟ್ರೆ ತಾನಾಗಿ ಊಟ ಸೇರ್ತೈತಿ. ನನಗೆ ನೆಗಡಿ ಆಗಿತ್ತು ಸ್ವಲ್ಪ, ಅದಕ್ಕೆ ನಮ್ಮಮ್ಮ ಮಾಡಿಕೊಟ್ಟೈತೆ ಇವತ್ತು. ಊಟ ಸೇರ್ತೈತಿ. ಸಾರು ರುಚಿನೇ ಸಿಕ್ಕಲ್ಲಪ್ಪ, ಏನು ತಿನ್ಬೇಕು ಏನು ಬಿಡಬೇಕು ಅನ್ನಿಸ್ದಾಗ ಹಿಂಗೆ ಮಾಡ್ಕೊಂಡು ತಿಂದರೆ ಬಾಯಿ ಸಕ್ಕಡವಾಗುತ್ತೆ.
ಅದು ನಾವು ಮಾಡ್ಕೊಂಡು ತಿನ್ನೋಕ್ಕಿಂತ ಇನ್ನ ಬೇರೆಯವ್ರು ಯಾರು ಮಾಡ್ಕೊಟ್ರೆ ಇನ್ನ ಚೆನ್ನಾಗಿರುತ್ತೆ. ಅದೇನೆ ಯಾರು ಇದ್ ಮನೆಗೆ ಯಾರು ಮಾಡ್ಕೊಂಡು ಕೊಡ್ತಾರೆ, ಅದೇ ಪಕ್ಕದ ಮನೆಯವ್ರಿಗೆ ಹೇಳ್ಬೇಕು ಮಾಡ್ಕೊಂಡ್ ಕೊಡ್ರಿ ಅಂತ. ಹೌದಲ್ಲ, ನಮಗಂತೂ ನೀನಿದ್ಯಾ. ಯಾರು ಇರ್ತಾಗ ಯಾರು ಮಾಡ್ಕೊಡ್ತಾರೆ. ನಾನು ಬರೇ ಮಾಡಿಸ್ಕೊಂಡು ತಿಂತೀನಿ ಅನ್ಕೊಂಬೇಡ್ರಿ, ನಾನು ಮಾಡ್ಕೊಡ್ತೀನಲ್ವಾ ಅಮ್ಮ. ಹೇಳು ಯಾವ, ನಾನು ನಮ್ಮಮ್ಮಂಗೂ ಮಾಡ್ಕೊಡ್ತೀನಿ, ನಾನು ಮಾಡಿಸ್ಕೊಂಡು ತಿನ್ನೋದಲ್ಲೇ. ಒಬ್ಬೊಬ್ರು ಇತ್ತಾಗ ಯಾರು ಮಾಡ್ಕೊಡ್ತಾರೆ. ಬರೀ ನಾನೇನು ಮಾಡಿಸ್ಕೊಂಡು ತಿನ್ನಲ್ಲ, ನಮ್ಮ ಅಮ್ಮಂಗೂ ಮಾಡ್ಕೊಡ್ತೀನಿ. ಆದರೆ ವಿಡಿಯೋ ಮಾಡಿರಲ್ಲ ಅಷ್ಟೇ, ಯಾರು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಅಮ್ಮನ ಹತ್ರ ಬರೇ ಮಾಡಿಸ್ಕೊಂಡು ತಿಂತೀರಾ? ಇಲ್ಲ ಇಲ್ಲ. ನೋಡ್ದಾ ಮಾಡ್ತೀಯಾ? ಈಗ ಹೇಳ್ದಲ್ಲ ಅದು ಕೇಳ್ದೆ. ಇವಾಗ ಒಬ್ಬೊಬ್ರು ಇರ್ತಾರೆ, ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರು ಮಾಡ್ಕೊಟ್ರೆ ಚಂದನಮ್ಮ, ಹುಷಾರಿಲ್ದಾಗ. ಅದಂತೂ ಗ್ಯಾರಂಟಿ. ನನ್ಗೂ ಹಿಂಗೆ ಒಬ್ರು ತಲೆನೋವು ಬಂದಾಗ ತೀರಾ ಮ್ಯಾಕ್ ಎದ್ದಳ್ದಾಗ ಮನೆ ಕೇಳಿದ್ದೆ, ಪಕ್ಕದ ಮನೆಯವರು ಸಪ್ಪೆ ಹೆಸರು ಮುದ್ದೆ ತಂದ್ಕೊಂಡ್ ಕೊಟ್ರು. ಇವತ್ತಿಗೂ ನೆನ್ಸ್ಕೋಬೇಕು. ಅವರು ಮೇಡಮ್ ಸುನೀತಾ ಅಂತ, ನನ್ಗೆ ಬಹಳ ಸಂತೋಷ ಆತ ಅವತ್ತು. ಟೀಚರ್ ಅವರು ನಮ್ಮಮ್ಮಂಗೆ ಹುಷಾರಿಲ್ದಾಗ ನಾನು ಇರಲಿಲ್ಲ, ಅವರು ಅಡುಗೆ ಮಾಡ್ಬಿಟ್ಟು ತಗೊಬಂದು ಕೊಟ್ಟಿದ್ರು. ಆ ಥರ ಹುಷಾರಿಲ್ದಾಗ ಯಾರಾದರೂ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ, ಅರ್ಥ ಮಾಡಿಕೊಂಡು ಅವರೆಲ್ಲ ಇದ್ರು ಚೆನ್ನಾಗಿರಲಿ ಅಂತ ಹೇಳ್ತಾ, ನೀವು ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಅಲ್ವಮ್ಮ? ಹ್ಞೂನಮ್ಮ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.